ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ಎಲ್ರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಸಾಟರ್ಡೆ ವಿಡಿಯೋ. ಅಂದ್ರೆ ಲಾಸ್ಟ್ ಸಾಟರ್ಡೇದು. ನನ್ನ ಎಲ್ಲ ವಿಡಿಯೋಸ್ 1 ವೀಕ್ ಲೇಟ್ ಆಗಿ ಬರ್ತಾ ಇದೆ. ಲಾಸ್ಟ್ ಸಾಟರ್ಡೆ ನಮ್ಮ ಮನೀಶ್ಗೆ ಪೇರೆಂಟ್ಸ್ ಮೀಟಿಂಗ್ ಇತ್ತು. ಪೇರೆಂಟ್ಸ್ ಮೀಟಿಂಗ್ ಇದ್ದಿದ್ದರಿಂದ ನಾನ್ ಬರಲ್ಲ, ಪಾಪು ಐತೆ, ನೀನು ನಿಮ್ ಡ್ಯಾಡಿ ಜೊತೆ ಹೋಗು ಅಂತ ಹೇಳಿದ್ರೆ, ಅವನು ಇಲ್ಲ ಮಮ್ಮಿ, ಪಾಪುನ್ ನಾನು ತೋರಿಸ್ಲೇಬೇಕು, ಪಾಪುನ್ ಕಳ್ಸು ಅಂತ ಅವ್ರ ಟೀಚರಿಗೆ ತೋರಿಸ್ಲೇಬೇಕಂತೆ. ಅವನು ನಮ್ಮ ಮ್ಯಾಮಿಗೆ ತೋರಿಸ್ಲೇಬೇಕು, ನಾನು ಪ್ಲೀಸ್ ಪಾಪುನ್ ಕಳ್ಸು ಅಂತ. ಇನ್ನ ಅವನ್ನ ಕಳ್ಸೋದಕ್ಕಾಗಲ್ಲ, ಪಾಪು ಅವ್ನು ಚಿಕ್ಕವನಿದ್ದಾನೆ, ನಾನು ಇದ್ರೇನೆ ಅವನು ಬರಕ್ಕಾಗೋದು ಮಗ್ನೆ ಅಂದಿದ್ಕೆ, ಹಂಗಾದ್ರೆ ಸರಿ ಪ್ಲೀಸ್ ನೀನ್ ಬಾ ಅಂತ ತುಂಬಾ ಹಠ ಮಾಡ್ದ. ಗೊತ್ತಿಲ್ಲ ಈ ಸತಿ ಏನಕ್ಕೆ ಅಂತ ಇಷ್ಟು ತುಂಬಾನೇ ಹಠ ಮಾಡ್ದ. ಯಾಕೆಂದ್ರೆ ಅವನ್ ತಮ್ಮನ ಅವ್ರ ಟೀಚರಿಗೆ ತೋರಿಸ್ಬೇಕಂತೆ. ಅದಕ್ಕೋಸ್ಕರ ಏನ್ ಕೆಲ್ಸ ಇದೆ ಹೇಳು ಮಮ್ಮಿ, ನಾನು ಮಾಡ್ಕೊಡ್ತೀನಿ, ಪ್ಲೀಸ್ ಪಾಪು ಕರ್ಕೊಂಬ, ತಮ್ಮನ್ ಕರ್ಕೊಂಬ ಅಂತ ಹಠ ಹಿಡ್ದ. ಅದಕ್ಕೆ ಅವನು ಇದಳೆಲ್ಲ ಗೇಟು ಡೋರ್ದು ಇಲ್ಲಿ ಎಲ್ಲ ಒರೆಸ್ಕೊಟ್ಟಿದ್ದಾನೆ. ಸರಿ ಆಯ್ತು ಹೋಗೋಣ ಅಂತ ಅನ್ಬಿಟ್ಟು ಬೇಗ ಬೇಗ ಕೆಲಸ ಮಾಡ್ಕೊಂತೀನಿ ಅನ್ಬಿಟ್ಟು, ನಾನು ಶನಿವಾರ ನಮ್ಮ ಮನೆ ದೇವ್ರ ವಾರ ಆಗಿರೋದ್ರಿಂದ ಮನೆ ಒರೆಸಿ ಪೂಜೆ ಮಾಡ್ಕೊಂತಿದ್ದೆ. ಬಟ್ ಅವತ್ತು ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಆಗಲ್ಲ ಅಲ್ವಾ, ಲೇಟ್ ಆಗ್ಬಿಡತ್ತೆ. ಅದು ಏನು ಅಂದ್ರೆ ಅವ್ರಿಗೆ ರೋಲ್ ನಂಬರ್ ಪ್ರಕಾರ ಇರುತ್ತೆ ಇದು. ಅಂದ್ರೆ ಅನೀಶನ್ 16 ಅಂತ ಬಂದಿರೋದ್ರಿಂದ ಅವನಿಗೆ ಬೇಗ 11 o'clockಗೆ ಸ್ಟಾರ್ಟ್ ಆಗ್ಬಿಡುತ್ತೆ. ಬಟ್ ಆದ್ರೆ ಲೇಟ್ ಆಗೋದ್ರೂ ಪರವಾಗಿಲ್ಲ, ಏನಾಗಲ್ಲ. ಟೈಮಿಂಗ್ಸ್ ಕೊಟ್ಟಿರ್ತಾರೆ, ಆ ಟೈಮಿಂಗ್ಸ್ಗೆ ಹೋಗಕ್ ಆಗ್ಲಿಲ್ಲ. ನೋಡಿ ನಾನಿಲ್ಲಿ ಕಸ ಗುಡಿಸ್ತಾ ಇದ್ರೆ ಎಷ್ಟು ಡಸ್ಟು, ಧೂಳು, ಸಣ್ಣ ಧೂಳು. ಇದು ಮಾಮೂಲಿ ಕಣ್ಣಿಗೆ ಕಾಣಿಸಲ್ಲ, ಮಾಮೂಲಿ ಇದ್ದಾಗ ಕ್ಯಾಮ್ರಾದಲ್ಲಿ ಇದಾಗ ಕ್ಯಾಪ್ಚರ್ ಆಗಿರೋದು. ಇಷ್ಟೊಂದು ಧೂಳು ಇದೆಯಾ ಅಂತ ಅನ್ಸುತ್ತೆ ನನ್ಗೆ. ಇದೇನಾಗುತ್ತೆ ಅಂದ್ರೆ ನಾವು ಇವಾಗ ಡಸ್ಟಿಂಗ್ ಮಾಡ್ದಂಗ್ ಮನೇಲಿ ಇರೋರು ಕಸ ಗುಡಿಸಿದಾಗ ಇದೆಲ್ಲ ಬಂದು ನಮ್ಮ ಫೇಸ್ ಅಲ್ಲಿ ಕುತ್ಕೊಂಡಿರುತ್ತೆ. ಆಯಿಲಿ ಸ್ಕಿನ್ ಆದವ್ರಿಗೆ ಬೇಗ ಪಿಂಪಲ್ಸ್ ಆಗದೆ ಇದೇ ರೀಸನ್ ಇಂದ. ನನ್ಗೆ ಸೆನ್ಸಿಟಿವ್ ಸ್ಕಿನ್ ಆಗೋದ್ರಿಂದ ನನ್ಗೆ ಹಿಂಗೆ ಆಗುತ್ತೆ. ಅವಾಗ ಹೋಗಿ ಫೇಸ್ ವಾಶ್ ಮಾಡ್ಬಿಡ್ಬೇಕು. ಇನ್ನ ಪಾಪುಂಗೆ ತಪ್ಪಲೆಯಲ್ಲಿ ಒಂದ್ ತಪ್ಪಲೆ ಬಿಸಿನೀರ್ ಇಟ್ಕೊಂಡಿದೆ. ತುಂಬಾ ಮಳ್ಳಂಗ್ ಕಾಯಿಸಿದ್ರೆ ಇದಕ್ಕೆ ತಣ್ಣೀರ್ ಬೆಚ್ಚಕೊಂಡ್ರೆ ಅಂದ್ರೆ ಬೆಚ್ಚಗ್ ಬರ್ತವೆ. ನಾನು ಗೀಸರ್ ಇದೆ, ಗೀಸರ್ ನೀರ್ ಹಾಕಲ್ಲ ಅವ್ನಿಗೆ, ಸ್ನಾನ ಮಾಡ್ಸಲ್ಲ. ತಲೆಗೆಲ್ಲ ಮಾಡಿಸ್ಬೇಕು ಅಂದ್ರೆ ನೀರ್ ಕಾದಿಲ್ಲ ಅಂದ್ರೆ ನಮ್ಮ ಮನೇಲಿ ಸೋಲಾರ್ ನೀರು ಸಹ ಸ್ವಲ್ಪ ಬರುತ್ತೆ ಬೆಚ್ಚಗೆ. ಅದಕ್ಕೆ ಇದ್ರ ಜೊತೆಗೆ ಇದನ್ನ ಮಿಕ್ಸ್ ಮಾಡ್ಕೊಬೋದಲ್ಲ ಅಂತ ಅಂದ್ಬಿಟ್ಟು ಕಾಯಿಸ್ಕೊಂಡೆ. ಇನ್ನ ರೆಡಿ ಆಗ್ಬಿಟ್ಟು ಹೊರಟ್ವಿ ನಾನು ಪಾಪು. ಬೇಗ ಸ್ವಲ್ಪ ವಿಡಿಯೋ ಮಿಸ್ ಆಯ್ತು. ರೆಡಿನಾ ಪೇರೆಂಟ್ಸ್ ಮೀಟಿಂಗ್ಗೆ? ತಮ್ಮನ ಕರ್ಕೊಂಡು ಹೋಗೋಕ್ಕೆ ಎಕ್ಸೈಟ್ಮೆಂಟ್ ಅನೀಶಂಗೆ, ಅದಕ್ಕೆ ಖುಷಿನಾ? ಯಾಕೆ? ಅವ್ರ ಮ್ಯಾಮಿಗೆ ತೋರಿಸ್ಬೇಕಂತೆ ಪಾಪುನ. ನಿಮ್ಮ ಅಣ್ಣ ಅವ್ರ ಮ್ಯಾಮಿಗೆ ತೋರಿಸ್ತಾನಂತೆ. ನಗ್ತದೆ. ಸರಿ ನಡಿ. ಇನ್ನ ಹೋಗಿ ಬಂದ್ವಿ. ಪಾಪು ನೋಡಿ ಅವ್ರ ಮ್ಯಾಮ್ ಅಂತೂ ತುಂಬಾ ಖುಷಿ ಪಟ್ರು, ತುಂಬಾ ಕ್ಯೂಟ್ ಆಗಿದ್ದಾನೆ ಅಂತ. ನಾನು ಇನ್ನ ಅವ್ನು ಮಲಗಿದ್ದ ಅಂದ್ಬಿಟ್ಟು ಬ್ಯಾಗಲ್ಲಿ ತಗೊಂಡು ಹೋಗಿದ್ದೆ, ಹಾಕೊಂಡು ಕ್ಯಾರಿ ಬ್ಯಾಗಲ್ಲಿ. ಇಲ್ಲ ಅಂದಿದ್ರೆ ಹಂಗೆ ಎತ್ಕೊಂಡು ಹೋಗ್ಬೋದಿತ್ತು. ಈಗ ಪರವಾಗಿಲ್ಲ ನಿಂತ್ಕೊಂತಾನೆ, ಆದ್ರೂ ತುಂಬಾ ಹೊತ್ತು ಹಂಗೆ ಇಟ್ಕೊಳಕ್ ಆಗಲ್ಲ ಅಲ್ವಾ. ಅದ್ರಲ್ಲೂ ಇರಲ್ಲ ಇದ್ರಲ್ಲೂ ಇರಲ್ಲ, ಹಂಗೆ ಈ ಮಿಡಲ್ ಪಾಪುದು. ಇನ್ನ ನೆಕ್ಸ್ಟ್ ಸಂಡೇದಿದು. ಇನ್ನ ಸಾಟರ್ಡೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಅಲ್ಲಿಂದ ಬರೋ ಅಷ್ಟೊತ್ತಿಗೆ ಟಯರ್ಡ್ ಅನಿಸ್ತು, ಹಾಗೆ ರೆಸ್ಟ್ ಮಾಡಿ ಹಂಗೆ ಅವತ್ತಿನ ದಿನ ಮುಗಿಸಿದ್ವಿ. ಇನ್ನು ನೆಕ್ಸ್ಟ್ ಸಂಡೇದಿದು. ಸಂಡೇ ಡೈಲಿ ಮಾರ್ನಿಂಗ್ ನಾನು ಪಾಪು ಅನೀಶ್ ಸ್ಕೂಲ್ಗೆ ಹೋಗ್ತಿದ್ದಂಗೆ ಇದಂತಾನೆ ಬಿಸಿಲು ನಮ್ಮ ಮನೆ ಬಾಕ್ಲಲ್ಲೇ ಬರೋದ್ರಿಂದ ಇಬ್ರು ಅಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡು ಬಿಸಿಲು ತೊಗೊತೀವಿ. ಇನ್ನು ಸಾಟರ್ಡೆ ಅವನದು ಏನು ಯೂನಿಫಾರ್ಮ್ ಇತ್ತು ವೈಟ್ದೆಲ್ಲ ಎತ್ತಿಟ್ಬಿಟ್ಟು ವಾಶ್ ಮಾಡ್ತೀನಿ. ಸಾಟರ್ಡೆ ಪೇರೆಂಟ್ಸ್ ಮೀಟಿಂಗ್ ಇದ್ದಿದ್ದರಿಂದ ವಾಶ್ ಮಾಡೋಕ್ಕಾಗಲಿಲ್ಲ. ನಾನು ಮಿಷಿನ್ಗೆ ಹಾಕಿದ್ರು ನೆಕ್ಸ್ಟ್ ನೀಲಿ ಹಾಕ್ಬಿಟ್ಟು ಜಾಸ್ತಿ ಒಣಗಾಕೋದು ಬಿಳಿ ಬಟ್ಟೆ ಎಲ್ಲ. ಅದು ಅವಾಗ ಕಲರ್ ಒಂಥರ ಚೆನ್ನಾಗಿರುತ್ತೆ. ಮಿಷಿನ್ಗೂ ಅಷ್ಟೇ ಫಸ್ಟೇ ಬಿಳಿ ಬಟ್ಟೆ ಎಲ್ಲ ನಾವು ಎಲ್ಲ ವೈಟ್ ಎಲ್ಲ ಸಪ್ರೇಟ್ ಇಟ್ಬಿಟ್ಟು ಸಾಟರ್ಡೆ ದಿನ ವೈಟ್ ಕಲರ್ ಬಟ್ಟೆ ಎಲ್ಲ ಸಾಟರ್ಡೆ ಹಾಕ್ತೀನಿ. ಅವತ್ತು ಸೊಪ್ಪಿನ ಪುಡಿ ಸಪ್ರೇಟ್ ನೆನೆಸ್ಬಿಟ್ಟು ಆಮೇಲೆ ಹಾಕೋದು. ಕಾಲರ್ ಹತ್ರ ಎಲ್ಲ ಮಕ್ಕಳದು ಜಾಸ್ತಿ ಗಲೀಜಿರುತ್ತಲ್ಲ, ನಮ್ಮ ಮನೆಯವ್ರದ್ದು ಯಾವುದೇ ವೈಟ್ ಇದ್ರೂ ಅದೆಲ್ಲ ಸಾಟರ್ಡೆ ಹಾಕ್ಬಿಟ್ಟು ಈ ಥರ ನೀಲಿ ಹಾಕ್ಬಿಟ್ಟು ಹಾಕಿದ್ರೆ ಆ ಕಲರೇ ಚೆನ್ನಾಗಿ ಬರುತ್ತೆ. ನನಗೆ ತುಂಬ ಇಷ್ಟ ನೀಲಿ ಹಾಕಿದ್ರೆ ವೈಟ್ ಕಲರ್ ಬಟ್ಟೆಗೆ. ನೀವು ಯಾರಾದರೂ ಆ ಥರ ಇದ್ದರೆ ಕಮೆಂಟ್ ಮಾಡಿ ಹೇಳಿ ನನಗೆ. ಹಾಗೆ ನನಗೆ ಈ ಟೈಮಲ್ಲಿ ವಿಡಿಯೋಸ್ ಹಾಕೋಕ್ಕಾಗ್ತಿಲ್ಲ, ಆದರೂ ನಿಮ್ಮದು ಒಳ್ಳೊಳ್ಳೆ ಸಪೋರ್ಟ್ ಸಿಗ್ತಾ ಇದೆ. ತುಂಬ ಥ್ಯಾಂಕ್ಸ್ ನಿಮಗೆ ಎಲ್ಲ. ನೋಡಿ ಇದು ಯೆಲ್ಲೋ ಕಲರ್ ಐತಲ್ಲ, ಟೇಸ್ಟ್ ಹೆಂಗೈತೆ? ಚೆನ್ನಾಗೈತೆ. ಇಲ್ಲಿ ಲೈನ್ ಇರುತ್ತಲ್ಲ, ಅದು ಇದೇನದು ರೆಡ್ ಬರುತ್ತೆ, ಲೈನ್ ಇರಲ್ವಲ್ಲ ಈ ಥರ, ಅದು ಎಲ್ಲೋ ಬರುತ್ತೆ. ಎಲ್ಲ ಬರುತ್ತಾ? ಟೇಸ್ಟು ತುಂಬ ಸ್ವೀಟ್ ಇರುತ್ತಂತೆ. ನೋಡಿ ಯೆಲ್ಲೋ ಕಲರ್ ಕಲ್ಲಂಗಡಿ ಹಣ್ಣು. ಯಾರಾದರೂ ನೋಡಿದರೆ ಕಾಮೆಂಟ್ ಮಾಡಿ ಹೇಳಿ. ಬೀಜ ಮಡಗು ಅನೀಶು. ಮಡಗಿದ್ದೀನಿ. ಇದನ್ನು ಎತ್ತಿಕೊಂಡು ಪೇಪರ್ ಸುತ್ತಿ ನೋಡೋಣ, ಹಾಕೋಣ. ಹಾಕಿದ್ದೀನಿ ಅಲ್ಲಿ ಹಾಕಿದ್ರೆ ಸಾಕ. ನೀರು ಹಾಕಿದ್ಯಾ ನೀನು ಅದಕ್ಕೆ? ಮತ್ತೆ ಯಾವತ್ತೂ ಹಾಕಿದ್ದು. ಮತ್ತೆ ಬೀಜ ಹಾಕ್ಬಿಟ್ರೆ ಹಂಗೆ ಬಂದ್ಬಿಡುತ್ತೆ, ಅದಕ್ಕೆ ನೀರು ಹಾಕ್ಬೇಕಲ್ವ. ಯಾರಾದರೂ ನೋಡಿದರೆ ಕಮೆಂಟ್ ಮಾಡಿ. ನೋಡಿ ತಿಂಡಿ ಏನೂ ಇಲ್ಲ ಅಂದರೆ ನಮ್ಮ ಹುಡುಗಂದು ಹಿಂಗೆ ಸಂಜೆ ಹೊತ್ತು ಫ್ರೂಟ್ಸ್ ತಗೊಂಡು ಕಟ್ ಮಾಡ್ಕೊಂಡು ಕೂತ್ಕೊಂಡು ತಿನ್ನೋ ಕೆಲಸ. ಬೇರೆ ಏನಾದರೂ ಜಂಕ್ ಫುಡ್ ಇದ್ದರೆ ಅದನ್ನು ಯೋಚನೆ ಮಾಡ್ತಾರೆ. ನೋಡಿ ಏನೂ ಇಲ್ಲ ಅಂದರೆ ಹಿಂಗೆ ಫ್ರೂಟ್ಸ್ ಎಲ್ಲ ಹುಡಿಕೊಂಡು ಹಂಚ್ಕೊಂಡು ಕೂತ್ಕೊಂಡು ತಿಂತಾರೆ ಅಲ್ಲ ನಿಶಾ?
ಹೊಟ್ಟೆ ಹೊಟ್ಟೆ ಹಸ್ದಿಲ್ಲ. ಯಾವ ಥರ ಹಸ್ವು ಅಂದರೆ ಇದು ಎಕ್ಸ್ಟ್ರಾ ಫುಡ್ ತಿನ್ನೋ ಹಸ್ವು, ಊಟದ ಹಸ್ವಲ್ಲ ಇದು, ಜಂಕ್ ಫುಡ್ ಹಸ್ವು. ಆದರೆ ಅದು ಸಿಗ್ತಾ ಇಲ್ವಲ್ಲ, ಅದಕ್ಕೆ ಫ್ರೂಟ್ಸ್ ಹಸ್ವು. ನಾನು ತಿನ್ನಂಗಿಲ್ಲ ಕಲ್ಲಂಗಡಿ ಹಣ್ಣು, ಅದು ಫ್ರಿಜ್ಜಲ್ಲಿ ಬೇರೆ ಐತೆ ಕೋಲ್ಡು. ನೋಡಿ ಯಾವ ಥರ ಐತೆ ಅಲ್ಲ. ಬೀಜ ರೆಡ್ ಕಲರ್ದು ಇರುತ್ತಲ್ಲ, ಆದರೆ ಚಿಕ್ಕ ಚಿಕ್ಕದಿಲ್ಲ ಎಲ್ಲ ಅದೆತ್ತು ಸಿಪ್ಪೆ ಇತ್ತು. ಹೌದಾ? ನಾನೊಂದು ಸ್ವಲ್ಪ ಮನೆಗೆ ಐಟಮ್ನ ಬುಕ್ ಮಾಡಿದ್ದೆ, ಅಂದರೆ ಆರ್ಡ್ರ್ ಮಾಡಿದ್ದೆ. ಇದು ಯಾವುದೇ ಥರದ ಪ್ರಮೋಷನ್ ಅಂತೂ ಅಲ್ವೇ ಇಲ್ಲ, ಮುಂಚೆಗೆ ಹೇಳ್ತಾ ಇದ್ದೀನಿ. 100% ಪ್ರಮೋಷನ್ ಅಲ್ಲ, 200% ಪ್ರಮೋಷನ್ ಅಲ್ಲ ಅಂತ ಹೇಳ್ಬೋದು. ನನಗೆ ಬೇಕಾಗಿದ್ದು, ನಾನೊಂದು ಸ್ವಲ್ಪ ಯೋಚನೆ ಮಾಡ್ತೀನಿ, ಕೆಮಿಕಲ್ ಯೂಸ್ ಮಾಡೋದನ್ನ ಆದಷ್ಟು ಕಡಿಮೆ ಮಾಡಬೇಕು ಅನ್ನೋ ಥರ ನನ್ನ ಫೀಲಿಂಗು. ಅದು ಯಾವ ಥರನಾದರೂ ಆಗಿರ್ಬೋದು. ಅದಕ್ಕೆ ಆಲ್ಟರ್ ಎಲ್ಲಿ ಏನು ಚೆನ್ನಾಗಿರೋದು ಸಿಗುತ್ತೋ ಅದನ್ನು ನಾನು ಮನೇಲಿ ಮಾಡ್ಕೊಳಕ್ಕಾದ್ರೆ ಮಾಡ್ಕೊತೀನಿ. ಆಗಿಲ್ಲ ಅನ್ನೋದನ್ನು ಒಂಚೂರು ಹೊರಗಡೆಯಿಂದ ತರಿಸಿದ್ದೀನಿ. ಅದ್ರ ಬಗ್ಗೆ ಒಂದು ಸ್ವಲ್ಪ ಇದು ಪ್ರಮೋಷನ್ ಅಂತೂ ಅಲ್ವೇ ಇಲ್ಲ, ಬೇಕಂದರೆ ನೀವು ತೊಗೊಳ್ಳಿ. ಆಯುಷ ಮಂಡಲಂ ಅಂತ, ನಾನು ಇವ್ರನ್ನ ತುಂಬ ವರ್ಷದಿಂದನೇ ಫಾಲೋ ಮಾಡ್ತಾ ಇದ್ದೀನಿ. ಇನ್ಸ್ಟಾಗ್ರಾಮಲ್ಲಿದೆ, ಫೇಸ್ಬುಕ್, ಯೂಟ್ಯೂಬಲ್ಲೆಲ್ಲ ಇದ್ದಾರೆ. ಇಂಟ್ರೆಸ್ಟ್ ಇರೋರು ನೋಡಿ, ಚೆಕ್ ಮಾಡಿ, ಫಾಲೋ ಮಾಡಿ. ಫ್ರೀ ನಾನು ಹೇಳ್ತಾ ಇರೋದವ್ರೆ, ನನಗೇನು ಪ್ರಮೋಷನ್ ಅಂತ ಅವ್ರು ಮಾಡೋದೇ ಇಲ್ಲ. ಅವ್ರದ್ದು ಬ್ರ್ಯಾಂಡ್ ಏನೇ ಇದ್ರೂ ಅವ್ರದ್ದೇ ಚಾನಲಲ್ಲಿ ಮಾಡ್ಕೊತಾರೆ. ಒಂಥರ ಜೆನ್ಯೂನ್ ಅಂತ ನನಗೆ ಫೀಲು. ನಿಮ್ಮ ಇಷ್ಟ ನೋಡಿ ತಗೊಳ್ಳಿ. ಅಲ್ಲಿಂದ ತುಪ್ಪ ತರಿಸಿದೆ ಪಾಪುಂಗೆ ಅಂದ್ಬಿಟ್ಟು. ಈ ತುಪ್ಪನೇ 1,500 ಆಗುತ್ತೆ ಅರ್ಧ ಲೀಟ್ರಿಗೆ. ಪಾಪುಂಗಲ್ವಾ, ನಾಟಿ ತುಪ್ಪ, ನಾಟಿ ಹಸುದು ಅಂದ್ಬಿಟ್ಟು ತರಿಸಿದೆ. ನಿಮ್ಗೆ ಇಷ್ಟ ಇದ್ರೆ ತಗೊಳ್ಳಿ. ಮತ್ತೆ ಹೇಳ್ತಾ ಇದ್ದೀನಿ, 100% ಪ್ರಮೋಷನ್ ಅಂತೂ ಅಲ್ಲ. ಮತ್ತು ಇದು ಗತಾಮೃತ ಅಂತ, ಇದು ತಲೆನೋವು ಹಚ್ಕೊಳ್ಳೋದು. ಇದ್ರ ಬಗ್ಗೆ ಡೀಟೇಲ್ ಬೇಕಂದರೆ ಅವ್ರದ್ದು ಪೇಜಲ್ಲಿ ನೋಡಿದ್ರೆ ನಿಮಗೆ ಡೀಟೇಲಾಗಿ ಹೇಳ್ತಾರೆ. ಎಲ್ಲ ನಾಟಿ ಹಸಿನ ತುಪ್ಪ ಮತ್ತು ಗೋಮಯ, ಸಗಣಿ, ಗೋಮೂತ್ರ ಅದರಿಂದನೇ ಮಾಡಿರೋದು. ಅದಕ್ಕೋಸ್ಕರ ನಾನು ಇಂಪಾರ್ಟೆನ್ಸ್ ಕೊಡ್ತೀನಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಕೂಡ ನಿಮಗೆ. ಲಾಸ್ಟ್ ಟೈಮ್ ಒಂದು ಸತಿ ಹೈ ಪ್ಯಾಕ್ ತರಿಸಿದೆ ಅಲೋವೆರಾದು, ನಿಮ್ಗೆ ಅದ್ರಲ್ಲಿ ತೋರಿಸಿದ್ದೆ, ವಿಡಿಯೋದಲ್ಲಿ ಹೇಳಿದ್ದೆ ನಾನು. ಅದು ಕಣ್ಣಿಗೆ ತುಂಬ ಒಳ್ಳೆಯದು ಪ್ಯಾಕ್. ಇದರಲ್ಲೂ ಇನ್ನೊಂದು ಸತಿ ತೋರಿಸ್ಬಿಡ್ತೀನಿ ನೋಡ್ದಲ್ಲೇ ಇರೋರಿಗೆ. ಹೈ ಮಸಾಜ್ ಥರ ಆಗುತ್ತೆ. ಸ್ಟ್ರೆಸ್ ಅನಿಸಿದಾಗ ಒಂದು 15 ಮಿನಿಟ್ಸ್ ಇದನ್ನು ಹಾಕ್ಕೊಂಡು ರೆಸ್ಟ್ ಮಾಡಬೇಕು. ಫ್ರಿಜ್ಜಲ್ಲಿ ಇಟ್ಬಿಟ್ಟು ಯೂಸ್ ಮಾಡಬೇಕು. 10 ಮಿನಿಟ್ಸ್ ಬಿಫೋರ್, 115 ನಾನು ಫ್ರಿಜ್ಜಲ್ಲೇ ಇಟ್ಬಿಟ್ಟಿರ್ತೀನಿ. ಇದರಲ್ಲಿ ಒಂಥರ ಮ್ಯಾಗ್ನೆಟ್ ಥರ ಕೊಟ್ಟಿದ್ದಾರೆ ಇಲ್ಲಿ. ಈ ಥರ ಹಾಕ್ಕೊಂಡು ರೆಸ್ಟ್ ಮಾಡೋದು. ಕಣ್ಣಿಗೆ ತುಂಬ ಸ್ಟ್ರೆಸ್ ಅನಿಸ್ದಾಗ ಕಣ್ಣು ಎಲ್ಲ ಫುಲ್ ರೆಡ್ ಆಗಿರುತ್ತೆ ನೋಡಿ, ಆ ಥರ ಇದ್ದಾಗ ಇದು ತುಂಬ ಒಳ್ಳೆಯದು. ನಾನು ಫ್ರಿಜ್ಜಲ್ಲೇ ಇಟ್ಟಿರ್ತೀನಿ, ಬೇಕು ಅಂದಾಗ ಹಾಕ್ಕೊತೀನಿ. ಒಂದು 10 ನಿಮಿಷ ಹಾಕ್ಕೊಳ್ಳೋದಷ್ಟೇ, ಹಾಕ್ಕೊಂಡು ರೆಸ್ಟ್ ಮಾಡೋದು. ಇದನ್ನು ತರಿಸಿದ್ದೆ ನಾನು, ಅವಾಗ ವಿಡಿಯೋದಲ್ಲಿ ಮಾಡಿದ್ದೆ. ನೋಡ್ದಲ್ಲಿರೋರಿಗೆ ಯೂಸ್ ಆಗುತ್ತೆ ಅಂತ, ಈಗೆಲ್ಲ ಹೊಸ ಸಬ್ಸ್ಕ್ರೈಬರ್ಸ್ ಇದ್ದೀರಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ತುಂಬ ಯೂಸ್ ಆಗುತ್ತೆ, ಇದು ತುಂಬ ಚೆನ್ನಾಗಿದೆ. ಬೇಗ ತಲೆನೋವಿದ್ರೆ, ಕಣ್ಣುರಿ ಅದೆಲ್ಲ ತಣ್ಣಗಿರುತ್ತಲ್ಲ, ಅಲೋವೆರಾದಿದು. ಇದೊಂದು ತರಿಸಿದೆ ನಾನು, ಮುಂಚೆನೇ ತರಿಸಿದೆ. ಇದು 2ನೇದಿದು, ಒಂದು ಹಾಳು ಮಾಡಿಬಿಟ್ಟು ಅನೀಶ್ ಅಂತ 2ನೇ ತರಿಸ್ಕೊಂಡಿದ್ದು. ಹಂಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಇದು ಕಲರ್ಸು ನನಗೆ ಬೇಕಿತ್ತು, ಅದಕ್ಕೋಸ್ಕರ ತರಿಸಿದ್ದೀನಿ. ನಮ್ಮ ಅನೀಶನ್ನು ಆಗುತ್ತೆ. ಏನಿದು ಅಂದರೆ ನೋ ಟಾಕ್ಸಿಕ್, ಏಕೋ ಫ್ರೆಂಡ್ಲಿ, ಬ್ರೈಟ್ ಹ್ಯಾಂಡ್, ನೋ ಟಾಕ್ಸಿಕ್ ಕಲರ್ಸು, ಅದಕ್ಕೋಸ್ಕರ ತರಿಸ್ಕೊಂಡೆ. ನಂಗೆ ಬೇಕಿತ್ತು ತುಪ್ಪ. ಆಮೇಲೆ ಇದು ಹಸುದು ಕಪ್ಪು ಸಾಂಬ್ರಾಣಿ ಬರುತ್ತಲ್ಲ ಅದು, ಇದನ್ನು ಸಗಣಿಯಿಂದನೇ ಮಾಡಿರೋದು. ಫಾಲೋ ಮಾಡಿದ್ರೆ ಗೊತ್ತಾಗುತ್ತೆ. ಅಕಸ್ಮಾತ್ ಯಾರಾದರೂ ಫಾಲೋ ಮಾಡೋರಿದ್ರೆ ಕಮೆಂಟ್ ಮಾಡಿಡಿ, ನಾವು ಅವ್ರನ್ನ ಫಾಲೋ ಮಾಡ್ತೀವಿ ಅಂತ. ಕಪ್ ಸಾಂಬ್ರಾಣಿ ಆರ್ಮೆ ದೇಸಿ ಹಸು ಸಗಣಿಯಿಂದ, ಆಮೇಲೆ ನ್ಯಾಚುರಲ್ ಸ್ವಲ್ಪ ಹರ್ಬ್ಸು, ಆಮೇಲೆ ತುಪ್ಪ ಆ ಥರ ಹಾಕ್ಬಿಟ್ಟು ಮಾಡಿರ್ತಾರೆ. ಇದು ಮನೆಗೆ ಒಳ್ಳೇದಲ್ವಾ. ಈ ಆಲ್ಮೋಸ್ಟ್ ಕೆಮಿಕಲ್ ಊದ್ಗಡ್ಡೆ ಹಚ್ಚೋದ್ರಿಂದ ನಾವು ಅದನ್ನು ಉಸಿರಾಡ್ತೀವಿ. ಎಳೆ ಮಗು ಇದೆ, ಅದು ಉಸಿರಾಡುತ್ತೆ, ಎಲ್ಲರಿಗೂ ಇದೆ ಅಲ್ವಾ. ಈ ಥರ ಬರುತ್ತೆ. ಒಂದೊಂದು ಓಪನ್ ಮಾಡಿ ತೋರಿಸ್ತೀನಿ. ಸ್ಮೆಲ್ ಮಾತ್ರ ಸಕ್ಕತ್ತಾಗಿದೆ. ಇದು ಫಸ್ಟ್, ಇದು ಇವಾಗ ಬಿಟ್ಟಿರೋದು, ಇದಿರಲಿಲ್ಲ ಮುಂಚೆ. ಫಸ್ಟ್ನೇದು ಇದು ಬಾಕ್ಸು. ಹಚ್ಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ. ಸಗಣಿಯಿಂದ ಮಾಡಿರೋದು. ನಮ್ಮ ನಾಟಿ ಹಸುನ ನಾವು ತಗೊಂಡ್ರೆ ಅವರು ಈ ಥರ ಮಾಡೋರಿಗೆ ಎನ್ಕರೇಜ್ ಅನಿಸುತ್ತೆ. ನಮ್ಮ ಕೈಲಂತೂ ಮಾಡೋದಕ್ಕಾಗಲ್ಲ, ಮಾಡ್ಬೋದು. ಆಮೇಲೆ ನಾನು ಡೈಲಿನೂ ಅಷ್ಟೇ ಊದ್ಗಡ್ಡೆ ಒಂದು ಪ್ಯಾಕೆಟ್ ತರಿಸ್ತೀನಿ. ಇನ್ಮೇಲೆ ತರಿಸ್ಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಅದಕ್ಕೆ ಕೆಮಿಕಲ್ ಹಾಕಿರ್ತಾರಲ್ವ, ಅದಕ್ಕೋಸ್ಕರ ಇದನ್ನು ತುಂಬ ತರಿಸಿದ್ದೀನಿ.
ಈ ಥರದ್ದು ಮಾತ್ರ ತುಂಬ ತರಿಸಿದ್ದೀನಿ. ನಾನು ಡೈಲಿ ಇದೊಂದು ಹಚ್ತಿದ್ದೆ ಊದ್ಗಡ್ಡೆ ಜೊತೆ. ಇನ್ಮೇಲೆ ಇದೊಂದೇ ಹಚ್ಚಿದ್ರೆ ಸಾಕು, ಸುಮ್ಮನೆ ಏನಕ್ಕೆ ಕೆಮಿಕಲ್ಲು, ಎಳೆ ಮಗು ಐತೆ, ನಾವು ನಮಗಿಂತ ನಮ್ಮ ಮಕ್ಕಳು ಇದ್ದಾಗ ನಾವು ತುಂಬ ಕೇರ್ ಮಾಡ್ತೀವಿ ಅಂತ ಇದಕ್ಕೆ ಅನ್ನೋದು. ಅದಕ್ಕೋಸ್ಕರ ಇದು ಅಷ್ಟೇ ಮಲೆನಾಡು ಗಿಡ್ಡ ಕೌಡಾಗ್ ಮತ್ತು ಗೀ ಅಂದರೆ ಸಗಣಿ ಮತ್ತು ತುಪ್ಪ ಯೂಸ್ ಮಾಡಿ ಅದಕ್ಕೆ ಇನ್ನೂ ಏನೇನು ಬೇಕೋ ಹರ್ಬ್ಸ್ ಘಮಕ್ಕೆ ಆ ಥರ ಮಾಡಿರ್ತಾರೆ. ಇದು ಸ್ಮೆಲ್ಲು ಲಾಸ್ಟ್ ಟೈಮ್ ಇಷ್ಟೊಂದು ಸ್ಮೆಲ್ ಇರಲಿಲ್ಲ, ಅಂದರೆ ಘಮ ಇರಲಿಲ್ಲ. ಈಗ ಸ್ವಲ್ಪ ಘಮ ಆ್ಯಡ್ ಮಾಡಿದ್ದಾರೆ ಅನಿಸುತ್ತೆ. ಅದು ಮೈಲ್ಡಾಗಿರುತ್ತೆ. ಇದು ತುಂಬ ಚೆನ್ನಾಗಿದೆ ಸ್ಮೆಲ್. ನನಗೆ ಒಂದೊಂದು ಊದ್ಗಡ್ಡೆ ಸ್ಮೆಲ್ ನಿಜ ಆಗಲ್ಲ. ನಾನು ಊದ್ಗಡ್ಡೆ ತರಬೇಕು ಮನೆಗೆ ಅಂದರೆ ಅದರಲ್ಲಿ ಚೂಸ್ ಮಾಡಿನೇ ತರೋದು. ಒಂದೊಂದು ಸ್ಮೆಲ್ ನನಗೆ ವಾಮಿಟಿಂಗು ಮತ್ತು ತಲೆನೋವು ತಂದುಬಿಡುತ್ತೆ, ಆ ಥರ ಇರುತ್ತೆ. ನಾನು ತುಂಬ ಯೋಚನೆ ಮಾಡ್ತೀನಿ ಊದ್ಗಡ್ಡೆ ತೊಗೋಬೇಕಾದ್ರೆ. ತುಂಬ 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 ಅಲ್ಲೇ ಮೂಸಿ ನನಗೆ ಯಾವ್ದಾದ್ರು ಒಂದು ತಂದು ಅಡ್ಜಸ್ಟ್ ಆಗಿದ್ರೆ ಅದೊಂದೇ ತರೋದು. ಆ ಥರ ನನಗೆ ಊದ್ಗಡ್ಡಿನ ಮಾತ್ರ ವಾಮಿಟ್, ತಲೆನೋವು ಫುಲ್ಲು ಹೇಳೋಕ್ಕಾಗಲ್ಲ. ಆ ಊದ್ಗಡ್ಡೆ ಸ್ಮೆಲ್ ನನಗೆ ತಡೆಯೋಕ್ಕಾಗಲ್ಲ. ಇದನ್ನು ನಾನು ತುಂಬ ಆಗಲೇ ಇದೊಂದು 5-6ನೇ ಬಾಕ್ಸ್ ಅನಿಸುತ್ತೆ, 2 ಒಂದೇ ಸತಿ ತರಿಸ್ಕೊಂಡ್ರೆ ತುಂಬ ದಿನ ಬರುತ್ತೆ. ಇದು ಒಂದೊಂದು ಡೈಲಿ ಒಂದೊಂದು ಹಚ್ಚಿದ್ರೆ ಎಷ್ಟೊಂದು ಕಡ್ಡಿ ಇದ್ದಾವೆ. 100 ಪೀಸ್ ಇದೆ ಇದರಲ್ಲಿ. ಲಾಸ್ಟ್ ಇದಕ್ಕಿಂತ ಚಿಕ್ಕದಿತ್ತು, ಬೇಕಂದರೆ ಅದನ್ನು ತೋರಿಸ್ತೀನಿ ನಾನು ಯೂಸ್ ಮಾಡ್ತಾ ಇದ್ದಿದ್ದು. ಈ ಥರದ್ದು ಯೂಸ್ ಮಾಡ್ತಾಯಿದ್ದೆ. ಇದು 60 ಪೀಸು, ಅದೀಗ ದೊಡ್ಡದಾಗಿ ಮಾಡಿದ್ದಾರೆ 100 ಪೀಸು. ಈ ಥರದ್ದು ಇದೊಂದು 5-6ನೇ ಬಾಕ್ಸ್, 5-6 ಬಾಕ್ಸ್ ಯೂಸ್ ಮಾಡಿದ್ದೀನಿ. ಇದು 60 ಪೀಸ್ ಇರುತ್ತಲ್ಲ, ಒಂದೊಂದು ಸತಿ 2-2, 3-3 ತರಿಸ್ಕೊಂಡಿದ್ದೀನಿ ನಾನು. ಅದು ಇವಾಗ ಹೊಸ್ದಾಗಿ ಮಾಡಿದ್ದಾರೆ, ಈಗ ಅದನ್ನು ತರಿಸಿದ್ದೀನಿ. ಆಮೇಲೆ ಅದರಲ್ಲೇ ಪಾತ್ರೆ ತೊಳೆಯೋದು ಡಿಶ್ ವಾಷರ್ ಮಾಡಿದ್ದಾರೆ, ಅದನ್ನು ತರಿಸ್ಕೊಂಡಿದ್ದೀನಿ 2 ನೋಡೋಣ ಅಂತ. ಮತ್ತು ಶಿಪ್ಪಿಂಗ್ ಚಾರ್ಜಸ್ ಬಿಡುತ್ತಲ್ಲ ಅಂದ್ಬಿಟ್ಟು 2 ತರಿಸಿರೋದು. ಖಾಲಿ ಆದರೆ ಮತ್ತೆ ಅದೇ ಕೆಮಿಕಲ್ನೇ ಯೂಸ್. ಆದಷ್ಟು ಎಷ್ಟಾಗುತ್ತೋ ಅಷ್ಟು ಎಲ್ಲನೂ. ಈಗ ಆಲ್ರೆಡಿ ನಾವು ಕೆಮಿಕಲ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ಅಂತ ಹೇಳ್ಬೋದು. ಅದಿಲ್ಲ ಅಂದರೆ ಜೀವನನೇ ಮಾಡೋಕ್ಕಾಗಲ್ಲ. ಅದರಲ್ಲಿ ಎಷ್ಟಾಗುತ್ತೋ ಅಷ್ಟು. ಮೇನ್ ಅಂದರೆ ಕಡಿಮೆ ಮಾಡೋಣ ಅಂತ, ಎಷ್ಟಾಗುತ್ತೋ ಅಷ್ಟು ಕಡಿಮೆ ಮಾಡೋಣ ಅಂತ. ಟೂತ್ ಪೌಡ್ರು ಅಷ್ಟೇ. ನಾನು ಟೂತ್ ಪೇಸ್ಟ್ ಯೂಸ್ ಮಾಡೋದು ತುಂಬ ದಿನವೇ, ವರ್ಷನೇ ಆಗೋಯ್ತು ಅನಿಸುತ್ತೆ, ವರ್ಷಗಳೇ ಆಗೋದು. ಟೂತ್ ಪೇಸ್ಟ್ ನಾನು ಯೂಸ್ ಮಾಡ್ತಾಯಿಲ್ಲ, ಟೂತ್ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ. ಅದನ್ನು ಇವರಿಂದ, ಈ ಆಯುಷ ಮಂಡಲದಿಂದಲೇ ತರಿಸಿರೋದು. ತುಂಬಾ ಆಯಿತು. ಇದು 2 ತರಿಸಿದ್ದೆ, 3ನೇ ಸತಿ ತರಿಸ್ತಾ ಇರೋದು. ಲಾಸ್ಟ್ ಟೈಮ್ ಇದ್ರ ಜೊತೆನೂ ತರಿಸಿದ್ದೆ ನಾನು, ಧೂಪ ಇದು ಎಲ್ಲ ತರಿಸಿದ್ದೆ. ಟೂತ್ ಪೌಡರ್ ತರಿಸಿದ್ದೀನಿ. ಈ ಸತಿ ಹೊಸದಾಗಿ ಫೇಸ್ ಕ್ರೀಮ್ ಬಿಟ್ಟಿದ್ರು, ನೋಡೋಣ ಸ್ಯಾಂಪಲ್ ಹೇಗಿರುತ್ತೆ ಅಂತ. ಇದು ಫಸ್ಟ್ ಟೈಮ್ ನಾನು ಇನ್ನೂ ಯೂಸ್ ಮಾಡಿಲ್ಲ. ಇದೂ ಅಷ್ಟೇ A2 ಗೀ ಮತ್ತು ತುಪ್ಪ ಮತ್ತು ಟಿಲ್ ಆಯಿಲ್ ಮತ್ತು ವ್ಯಾಕ್ಸ್ ಮಂಜಿಷ್ಟ ಯೂಸ್ ಮಾಡಿದಾರಂತೆ. ಇದು ಫಸ್ಟ್ನೇ, ಇದು ನಾನು ತಂದಿಲ್ಲ ಹೇಳ್ಬೇಕಂದ್ರೆ, ಫ್ರ್ಯಾಂಕಾಗಿ ಹೇಳ್ತೇನೆ. ಇದೇ ಫಸ್ಟ್ ಟೈಮ್ ತರಿಸಿರೋದು, ಯೂಸ್ ಮಾಡಿಲ್ಲ. ಫೇಸ್ಗೆ ಯಾವ ಕೆಮಿಕಲ್ದು ಬೇಡ ಅಂದ್ಬಿಟ್ಟು ನಾನು ಆಯುರ್ವೇದಿಕ್ ಅವ್ರು ಕೊಟ್ಟಿದ್ದನ್ನ ಯೂಸ್ ಮಾಡ್ತಾ ಇದ್ದೆ, ಫೇಸ್ ಕ್ರೀಮ್ ಒಂದು. ಈಗ ಇದೊಂದು ತರಿಸಿದ್ದೀನಿ, ನೋಡೋಣ ಹೇಗಿರುತ್ತೆ. ಚೆನ್ನಾಗಿದ್ರೆ ತರಿಸ್ತೀನಿ, ಮತ್ತು ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಇದಿಷ್ಟು ತರಿಸ್ಕೊಂಡಿದ್ದೀನಿ. ನನಗೆ ಈ ಸತಿ ಇದು ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ ಸ್ಮೆಲ್. ಇದು ಆದಂಗೆ ಹಂಗೇ ಚೆನ್ನಾಗಿ ಬರ್ತಾಯಿದೆ. ರೋಸ್ ಪೆಟಲ್ ಸ್ಮೆಲ್ಲೆಲ್ಲ ಇದೆ ಅನಿಸುತ್ತೆ ಮೋಸ್ಟ್ಲಿ. ನೋಡಿ ನಿಮ್ಗೆ ಇಷ್ಟ ಆದರೆ ತೊಗೊಳ್ಳಿ. ಅಂದರೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಆಚೆ ನೀವು ಇದೆಲ್ಲ ಅಷ್ಟೇ ಇರುತ್ತೆ. ಇದು 169 ಆಗುತ್ತೆ. ಅದು ಕಪ್ ಸಾಂಬ್ರಾಣಿ ಬಂದು 125 ಇರುತ್ತೆ. ಟೂತ್ ಪೌಡ್ರ್ ಬಂದು 2ಕ್ಕೆ 199. ಫೇಸ್ ಕ್ರೀಮು 120. ಅದು ತಲೆನೋವಿನ ಬಂದುಬಿಟ್ಟು 75 ರುಪೀಸು. ಇದು 150. ನನಗೆ ಊದ್ಗಡ್ಡಿಲಿ ಮಾತ್ರ ನಿಜ ಹೇಳ್ತೀನಿ, ತುಂಬಾ ಆಗ್ತಾ ಇರಲಿಲ್ಲ ಊದ್ಗಡ್ಡಿ. ತುಂಬ ಸೆಲೆಕ್ಟ್ ಮಾಡ್ತಾಯಿದ್ದೆ ಊದ್ಗಡ್ಡಿ ತೊಗೋಬೇಕಂದ್ರೆ. ನನಗೆ ಅವತ್ತಿನ ದಿನ ಎಲ್ಲ ಪೂಜೆ ಮಾಡಿಬಿಟ್ರೆ ಒಂದು ದೇವ್ರಿಗೆ ನೆಮ್ಮದಿಯಿಂದ ಪೂಜೆ ಮಾಡಬೇಕು, ಅದು ಮೇಯ್ನು. ನಾನು ಅದರಲ್ಲಿ ತಲೆನೋವು ಅನುಭವಿಸ್ಬಿಡ್ತಿದ್ದೆ. ಈ ಥರ ಬರುತ್ತೆ ಈಗ. ಇನ್ನೇನು ಇದೇ ಸಾಕಲ್ಲ, ಒಂದು ಕಡ್ಡಿ ಹಚ್ಚಿದ್ರೆ ಸಾಕು. ಒಂದರ ಬದಲು 2 ಹಚ್ಚೋಣ ಬಿಡಿ, ಘಮ ಬೇಕು ಅಂದರೆ. ಇದು ಹೊಸ್ದಾಗಿ ಮಾಡಿರೋದು, ಇದು ಚಿಕ್ಕದು ಹಳೇದು. ಇದು ಅರ್ಧ ಲೀಟ್ರದು, 1499, 500 ml. ಪಾಪುಂಗೆ ಅಂತ ತರಿಸಿದ್ದೀನಿ ನಾನು. ಡೈರೆಕ್ಟ್ ಫಸ್ಟೇ ಪಾಪು ಕೊಡಲ್ಲ, ಫಸ್ಟು ನಾವು ಯಾರಾದರೂ ಯೂಸ್ ಮಾಡಿ. ಇದು ಫಸ್ಟ್ ಟೈಮ್ ತರಿಸಿರೋದು, ಇದು ಮುಂಚೆ ಏನೂ ತರಿಸಿಲ್ಲ ಯಾವತ್ತೂ. ಅವ್ನಿಗೆ ಅಡ್ಜಸ್ಟ್ ಆದರೆ ಕೊಡ್ತೀನಿ. ನಮ್ಮಮ್ಮ ಕೊಡಬೇಡ, ಏನೂ ತರಿಸ್ಬೇಡ, ಯಾರ್ಯಾರು ಹೆಂಗೆ ಮಾಡಿರ್ತಾರೋ ನಾನೇ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು.
ನನಗೆ ಇವ್ರ ಮೇಲೆ ನಂಬಿಕೆ ಇದೆ, ಆಯುಷ್ಯ ಮಂಡಲಂ ಅನ್ನೋರ ಮೇಲೆ ನಂಬಿಕೆ ಇದೆ. ಅದಕ್ಕೋಸ್ಕರ ತರಿಸಿದ್ದೀನಿ. ಬಾಟ್ಲು ಮೇಲೆ ತುಪ್ಪ 1499 ಹಾಕಿದ್ದಾರೆ. ಸಾರಿ, ಅದು ಬಂದುಬಿಟ್ಟು 1300 ರೂಪಾಯಿ, 1299 ಬುಕ್ಕಿಂಗಲ್ಲಿ ಕೊಟ್ಟಿದ್ದಾರೆ ನೋಡಿ. ನಾನೀಗ ಚೆಕ್ ಮಾಡಿದೆ, ಹೌದು ನಾನು ಇಷ್ಟೊಂದು ಕೊಟ್ಟಿಲ್ಲಲ್ಲ ಅಂತ. ಅದೊಂದು ರಾಂಗ್ ಇನ್ಫಾರ್ಮೇಷನ್ ಕೊಟ್ಬಿಟ್ಟಿದೆ. ಹಾಗೆ ತುಂಬ ಕ್ವಶನ್ಸ್ ಕೇಳಿದ್ರಿ, ಯಾವ ಮಸಾಜ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀರಾ ಅಂತ. ನಾನು ಎಲ್ರಿಗೂ ಕಮೆಂಟ್ ಮಾಡಿದ್ದೀನಿ ಆಲ್ಮೋಸ್ಟು, ಮತ್ತೆ ರಿಪೀಟ್ ಆಗೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಪಾಪುಂಗೆ ನಾನು ನಮ್ಮ ಕಡೆ ಅಂದರೆ 5 ತಿಂಗಳವರೆಗೂ ಡೈಲಿ ಹರಳೆಣ್ಣೆ ಹಾಕಿ ಮಸಾಜ್ ಮಾಡೋದು. ಈಗ ಇಲ್ಲಿಗೆ ಬಂದಮೇಲೆ ತುಂಬ ಶೀತ ಆಯ್ತಲ್ಲ, ನನಗೆ ಸ್ವಲ್ಪ ಬಿಸಿಲು ಆಗ್ತಿಲ್ಲ ನಾನು ಹಳ್ಳೆಣ್ಣೆ ಯೂಸ್ ಮಾಡ್ತಾ ಇಲ್ಲ, ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ನಮ್ಮ ಕಡೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡಲ್ಲ, ಹಳ್ಳೆಣ್ಣೆನೇ ಯೂಸ್ ಮಾಡೋದು. ಶೀತ ಇದ್ರೂ ಬಸ್ಲು ಮನೆಯಲ್ಲೇ ಹಾಕಿ ಮಸಾಜ್ ಮಾಡಿಬಿಟ್ಟು ಅಲ್ಲೇ ಸ್ನಾನ ಮಾಡಿಸ್ಕೊತಾರೆ ಹೊರತು ಕೊಬ್ಬರಿ ಎಣ್ಣೆ ಹಾಕಲ್ಲ. ನಾವು ಹಳ್ಳೆಣ್ಣೆನೇ ಹಾಕೋದು, ಬಾಡಿಗೆ ಅದು ತುಂಬ ಒಳ್ಳೆಯದು ಅಂತ ಅಂದ್ಬಿಟ್ಟು. ನಾನು ಇಲ್ಲಿಗೆ ಬಂದಮೇಲೆ ಶೀತ ಇತ್ತು ಸ್ವಲ್ಪ ತುಂಬಾ, ಮತ್ತು ಅವನಿಗೆ ಶೀತ ಆಗಿಬಿಡ್ತು. ನಾನು ತಣ್ಣೀರು ಮುಟ್ಟಿದ್ನಲ್ಲ ಡೈರೆಕ್ಟು, ಅದಕ್ಕೋಸ್ಕರ ಶೀತ ಆಗಿಬಿಡ್ತು. ಅದಕ್ಕೆ ಏನು ಮಾಡಿದೆ ಅಂದರೆ ಗಾಣದಿಂದ ತರಿಸಿದ್ದ ಕೊಬ್ಬರಿ ಎಣ್ಣೆ ಹಾಕಕ್ಕೆ ಆಗಲಿ, ಬಾಡಿ ಶೀತ ಎಲ್ಲ ಕಡಿಮೆ ಆಗಲಿ ಅಂದ್ಬಿಟ್ಟು ಈಗ ಪರವಾಗಿ ಈಗ ಸದ್ಯಕ್ಕೆ ಕೋಕೋನಟ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ. ಹಳ್ಳೆಣ್ಣೆನ ಬಿಸಿಲು ಬಂತಲ್ಲ, ಬಿಸಿಲು ಹತ್ತದ್ಮೇಲೆ ನತ್ತಿಗೆ ಹಳ್ಳೆಣ್ಣೆ ಹಾಕ್ತೀವಿ, ತಲೆಗೆ ಬಾಡಿಗೆಲ್ಲ ಇನ್ನು ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಮಸಾಜ್ ಮಾಡಿ ಸ್ನಾನ ಮಾಡಿ. ನಾವು ಎಣ್ಣೆ ಇಲ್ಲದಲ್ಲೇ ಸ್ನಾನ ಮಾಡಿಸಲ್ಲ ಪಾಪುಗೆ, ಆಯಿಲ್ ಮಸಾಜ್ ಮಾಡಿನೇ ಸ್ನಾನ ಮಾಡಿಸೋದು. 1 ವರ್ಷ ನಾನು ಆಲ್ಮೋಸ್ಟ್ ಅನಿಶಂಗಿ ಈ ಮನೆಗೆ ಇಲ್ಲ ಅವ್ನು ಸ್ಕೂಲ್ಗೆ ಹೋಗಂಗೆ ಆದಮೇಲೆ ತಪ್ಪಿಸಿದ್ದು. ಅವಾಗಂದ್ರೂ ಮನೆ ಹತ್ರ ಇದ್ದಾಗ ಶನಿವಾರ ಭಾನುವಾರ ಮೈಗೆ ಫುಲ್ಲು ಎಣ್ಣೆ ಹಾಕ್ಬಿಟ್ಟು ಮಸಾಜ್ ಮಾಡಿನೇ ನಾನು ಅವನಿಗೆ ಸ್ನಾನ ಮಾಡಿಸ್ತಾ ಇದ್ದೆ. ಈಗ ಸ್ವಲ್ಪ ಸಿಗ್ತಾಯಿಲ್ಲ, ಈ ಮನೆಗೆ ಬಂದಾಗಲೂ ಮಾಡ್ತಾಯಿದ್ದೆ, ಈಗ ಆಗ್ತಾಯಿಲ್ಲ. ಈ ಕ್ರಿಕೆಟ್ ಕ್ಲಾಸಿಗೆ ಸೇರಿದ್ಮೇಲೆ ಸ್ವಲ್ಪ ಅವನಿಗೆ ಸ್ಯಾಟರ್ಡೇ ಇರಲ್ಲ, ಸಂಡೇ ಸಿಗಲ್ಲ, ಅದಕ್ಕೋಸ್ಕರನೇ ಅವನಿಗೆ ಹಾಕೋಕ್ಕಾಗ್ತಾಯಿಲ್ಲ. ಹಂಗೂ ನೈಟ್ ಹೊತ್ತು ಹಚ್ಚಿಸ್ಬಿಟ್ಟು ಮಲಗಿಸ್ತೀನಿ, ಬೆಳಗ್ಗೆ ಎದ್ದಾಗ ಮಾಡ್ಕೊಬೋದು ಅಂತ, ಯಾವಾಗಾದರೂ ನೆನಪಾದಾಗ. ಒಳ್ಳೆಯದು, ನಿಮ್ಮ ಮಕ್ಳಿಗೂ ಅಷ್ಟೇ ಆಯಿಲ್ ಮಸಾಜ್ ಮಾಡಿ ಸ್ನಾನ ಮಾಡಿಸೋದು ಬೆಸ್ಟು. ಯಾವ ಎಣ್ಣೆ ಇಷ್ಟನೋ, ನಿಮ್ಮ ಕಡೆ ಯಾವ್ಯಾವ್ದು ಯೂಸ್ ಮಾಡ್ತೀರೋ ಆ ಥರ ನೋಡಿಕೊಂಡು ಬಾದಾಮಿ ಆಯಿಲ್ ಯೂಸ್ ಮಾಡ್ಬೋದು, ಇನ್ನೂ ಬೆಸ್ಟು. ಕೊಬ್ಬರಿ ಎಣ್ಣೆನೂ ಯೂಸ್ ಮಾಡ್ಬೋದು, ಬಾದಾಮಿ ಎಣ್ಣೆ ಯೂಸ್ ಮಾಡ್ಬೋದು ಮಸಾಜ್ಗೆ ಅಂದ್ಬಿಟ್ಟು. ಹರಳೆಣ್ಣೆ ಯೂಸ್ ಮಾಡ್ಬೋದು, ಯುಗಾದಿ ಹಬ್ಬದಲ್ಲಿ ಯೂಸ್ ಮಾಡ್ತಾರೆ ಎಲ್ಲರೂ ಕಂಪಲ್ಸರಿ. ನಮ್ಮ ಕಡೆ ಜಾಸ್ತಿ ಹರಳೆಣ್ಣೆ ಯೂಸ್ ಮಾಡ್ತೀನಿ. ಹೇಗಕ್ಕ ಅಡ್ಜಸ್ಟ್ ಮಾಡ್ಕೊಂಡ್ರಿ, ಹೇಗೆ ನಿಮಗೆ ಹುಷಾರು ತಪ್ಪಲಿಲ್ವಾ, ಡೈರೆಕ್ಟ್ ತಣ್ಣೀರು ಮುಟ್ಟಿದ ತಕ್ಷಣ ಹೋಗಿ ಇಲ್ಲಿ ಇದ್ದಾಗಿದ್ದು ಅಂತ ಅಂದ್ರಿ. ಹೌದು, ನಾನು ಬಂದ ತಕ್ಷಣ ತಣ್ಣೀರು ಮುಟ್ಟಿದಾಗ ನನಗೂ ಕೋಲ್ಡ್ ಆಗಿ ಕೆಮ್ಮು ಎಲ್ಲ ಆಗಿತ್ತು, ಪಾಪುಂಗೂ ಆಯಿತು. ನನಗಾದ್ಮೇಲೆ ಇನ್ನು ಕಂಪಲ್ಸರಿ. ಅದಕ್ಕೆ ನಾನು ಏನು ಮಾಡ್ತಿದ್ದೆ ಅಂದರೆ ದಿನ ಬೆಳಗ್ಗೆ ಮತ್ತು ನೈಟು ಒಂದೊಂದು ಬೆಳ್ಳುಳ್ಳಿ ತಿಂತಾಯಿದ್ದೆ, ಒಂದೊಂದು ಪೀಸ್ ಬೆಳ್ಳುಳ್ಳಿ ತಿಂತಾಯಿದ್ದೆ. ಆಮೇಲೆ ಕೊಬ್ಬರಿ ಎಣ್ಣೆ ಹಚ್ಕೊಳ್ಳೋದು ನೈಟು ಮಲ್ಗೋದಕ್ಕಿಂತ ಮುಂಚೆ ಕೈಗೆ ಎಲ್ಲನೂ. ನಮ್ಮ ಕೈಗೂ ಒಳ್ಳೆಯದು, ಕೆಲಸ ಮಾಡೋಕ್ಕೆ ಕೆಮಿಕಲಲ್ಲಿ ಆಡಿದ್ರೆ ನೋಡಿ ಕೈಯೆಲ್ಲ ಒಡೆಯುತ್ತೆ, ತುಂಬ ರಫ್ ಅನಿಸುತ್ತೆ. ಕೊಬ್ಬರಿ ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡ್ಕೊಂಡು ಮಲ್ಕೊಂಡ್ರೆ ತುಂಬ ರಿಲೀಫ್ ಅನಿಸುತ್ತೆ. ಕಾಲಿಗೆ ಹಚ್ಚುತ್ತಿರಲಿಲ್ಲ, ಕೈಗೆ ಮಾತ್ರ ಹಚ್ಕೊತಿದ್ದೆ, ಕೊಬ್ಬರಿ ಎಣ್ಣೆ ಹಚ್ತಿದ್ದೆ. ಡೈಲಿ ಬೆಳಗ್ಗೆ ರಾತ್ರಿ ಮಲ್ಗೋದಕ್ಕಿಂತ ಮುಂಚೆ ಒಂದೊಂದು ಹೆಸರು ಬೆಳ್ಳುಳ್ಳಿ ತಿಂತಾಯಿದ್ದೆ. ಅವನಿಗೆ ಬೆಳ್ಳುಳ್ಳಿ ಕಫ ಕೋಲ್ಡ್ ಎಲ್ಲ ಒಳ್ಳೇದಲ್ವ ಅಂತ ಅಂದ್ಬಿಟ್ಟು ಇದಿಷ್ಟು ಮಾಡ್ತಾಯಿದ್ದೆ. ಈಗ ಯಾಕೆ ಇದನ್ನು ಹೇಳಿದೆ ಅಂದರೆ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರಿ, ಅಕ್ಕ ನಾವು ಇವಾಗ ನೆಕ್ಸ್ಟು ಪಾಪು ಮನೆಗೆ ಹೋಗಬೇಕು, ಹೆಂಗೆ ಮಾಡ್ಕೊಳ್ಳೋದು, ನಿಮ್ಮನ್ನು ನೋಡಿದ್ರೆ ಈಗಲೇ ಭಯ ಆಗ್ತೈತೆ, ಹೇಗೆ ಮೇಂಟೈನ್ ಮಾಡ್ತೀನೋ ಅಂತ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಹೇಳಿದ್ರಿ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಹೋದಾಗ ಕಂಪಲ್ಸರಿ ಆಗೇ ಆಗುತ್ತೆ. ಅದಕ್ಕೆ ಈ ಥರ ಮಾಡಿ, ಕೊಬ್ಬರಿ ಎಣ್ಣೆ ಹಚ್ಕೊಳ್ಳಿ ಕೈಗೆ ಅಂಗೈಗೆ. ಕುಡಿಯೋದು ಬಿಸಿನೀರೇ ಕುಡೀರಿ, ಬಿಸಿ ಬಿಸಿ ಊಟನೇ ತಿನ್ನಿ. ಮತ್ತು ಒಬ್ಬರು ಕಮೆಂಟ್ ಮಾಡಿದ್ರು ತುಂಬ ವಾಮಿಟ್ ಆಗ್ತೈತೆ ಪಾಪುಗೆ ಅಂತ. ಯಾಕೆಂದರೆ ನೀವು ಆರಿರೋ ಅನ್ನನೋ ತಂಗ್ಳು ತಿಂದರೆ ನಿಜ ವಾಮಿಟ್ ಆಗುತ್ತೆ, ಅದಕ್ಕೆ ಡೈಜೆಷನ್ ಆಗಲ್ಲ. ನೀವು ಆರಿರೋ ಊಟ ತಿಂದು ಹಾಲು ಕುಡಿಸ್ತೀರಲ್ವ, ಅದಕ್ಕೋಸ್ಕರ ಬಿಸಿ ಬಿಸಿ ಊಟ ತಿನ್ನಿ. ಅವಾಗ ನೀವು ಊಟ ತಿನ್ನೋ ಟೈಮಲ್ಲಿ ಅನ್ನ ಮಾಡಿಕೊಂಡು ಸಾಂಬಾರನ್ನ ಬಿಸಿ ಮಾಡಿಕೊಂಡು, ಬೆಳಗ್ಗೆ ಮಾಡಿದರೆ ನೈಟ್ 2 ಟೈಮ್ ಸಾಂಬಾರು ಅಂದರೆ ಪರವಾಗಿಲ್ಲ, ಆ ಥರ ತಿನ್ನಿ. ಇನ್ನು ಹುಳಿ ಮೊಸರು ಅದೆಲ್ಲ ತಿಂತಾಯಿದ್ದೀರಾ ಅಂತ ಕೇಳಿದ್ರಿ. ಇಲ್ಲ, ಮೊಸರು ಮಜ್ಜಿಗೆ ಕೋಲ್ಡ್ ಐಟಮ್ ಸೌತೆಕಾಯಿ ಆಗಲಿ, ಗೆಣಸು, ಕಡಲೆಕಾಯಿ, ಬೇಯಿಸಿರೋ ಕಡಲೆಕಾಯಿ ತಿನ್ನೋಂಗಿಲ್ಲ, ಹಸಿದೊಂದು 5-6 ತಿನ್ಬೋದು, ಅದು ಹಾಲು ಕೊಡುತ್ತೆ ಅಂತ ನಿಮಗೆ ಲಾಸ್ಟ್ ವೀಡಿಯೋದಲ್ಲೆಲ್ಲ ತೋರಿಸಿದ್ದೀನಿ. ಬೇಯಿಸಿರೋ ಕಡಲೆಕಾಯಿ, ಹುರಿದಿರೋ ಕಡಲೆಕಾಯಿ ಎಲ್ಲ ತಿನ್ನೋಂಗಿಲ್ಲ. ಅದಲ್ಲದೆ ಇನ್ನು ಆಚೆ ಫುಡ್ ಅಂತೂ ಯಾವ್ಯಾವ ಆಯಿಲ್ ಯೂಸ್ ಮಾಡಿರ್ತಾರೋ ಗೊತ್ತಿಲ್ಲ, ನಾನಂತೂ ಯಾವುದೂ ತಿಂದಿಲ್ಲ, ತಿನ್ನಬೇಡಿ ಕೂಡ ಹೇಳ್ತಾ ಇದ್ದೀನಿ. ಅದರಿಂದ ನೀವು ಹಾಲು ಕುಡಿಸೋದ್ರಿಂದ ಪಾಪುಗೆ ಎಫೆಕ್ಟ್ ಆಗೇ ಆಗುತ್ತೆ. ನಾನು ಹೆಂಗೆ ಮಾಡ್ಕೊತೀರ ಅಂದರೆ ಒಂದೊಂದು ದಿನ ನನಗೆ ಟಿಫನ್ ಮಾಡೋದಕ್ಕಾಗಲ್ಲ,
ಆವಾಗ ಅನೀಶಿಗೆ ಹೊರಗಡೆ ಕೊಡಿಸ್ತಾರೆ. ನಾನು ರೈಸ್ ಮಾಡಿಬಿಟ್ಟು ತುಪ್ಪ ಅನ್ನ ತಿಂದ್ಬಿಡ್ತೀನಿ. ತುಪ್ಪ ಅನ್ನ ಚೆನ್ನಾಗಿರುತ್ತಲ್ಲ, ಬಿಸಿ ಅನ್ನ ಮಾಡಿಕೊಂಡು ತುಪ್ಪ ಹಾಕ್ಕೊಂಡು ತುಪ್ಪ ನಾನೇ ಮನೇಲೇ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಉಪ್ಪು ಹಾಕ್ಕೊಂಡು ಕಳಿಸ್ಕೊಂಡು ತಿಂತೀನಿ. ಇನ್ನು ಅವರು ಹೊರಗಡೆ ತಿಂತಾರೆ. ಅನೀಶ್ ಅದನ್ನು ಟಿಫನ್ ಮನೇಲಿ ತಿಂದ್ಬಿಟ್ಟು ಹೋಗ್ತಾನೆ. ತುಪ್ಪ ಅನ್ನನ ಬಾಕ್ಸಿಗೆ ಮಾತ್ರ ಏನಾದರೂ ಕೊಡಿಸ್ತೀವಿ. ಹಣ್ಣು ಹಾಕ್ಕೊಡ್ತೀನಿ, ಹಣ್ಣುಗಳಿರುತ್ತಲ್ಲ, ಹಣ್ಣು ಡ್ರೈ ಫ್ರೂಟ್ಸ್ ಇರುತ್ತೆ, ಅವನಿಗೆ ಅದನ್ನು ಬಾಕ್ಸ್ಗೆ ಹಾಕ್ಕೊಡ್ತೀನಿ. ಇನ್ನು ಬರೋ ಅಷ್ಟೊತ್ತಿಗೆ ಮಧ್ಯಾಹ್ನ ಅಡುಗೆ ಮಾಡಿಬಿಡ್ತೀನಿ. ಪಾಪು ಏನಾದರೂ ಅಕಸ್ಮಾತ್ ನೈಟ್ ನಿದ್ದೆ ಕೊಟ್ಟಿಲ್ಲ ಅಂದರೆ ಮಾತ್ರ, ಬೆಳಗ್ಗೆ ನನಗೆ ಎದ್ದೇಳೋಕ್ಕಾಗಲಿಲ್ಲ ಅಂದರೆ, ನೈಟೆಲ್ಲ ನಿದ್ದೆ ಮಾಡಿಲ್ಲ ಅಂದರೆ, ಅಂಥ ಟೈಮಲ್ಲಿ ಮಾತ್ರ 1-2 ಟೈಮ್ಸ್ ಆ ಥರ ಆಯಿತು ಅಷ್ಟೇ. ಎದ್ದೇಳೋಕ್ಕಾಗಿಲ್ಲ 2 ಟೈಮ್ಸ್. ಇನ್ನೆಲ್ಲ ಎದ್ದು ಮಾಡ್ತೀನಿ, ಟಿಫನ್ ಮಾಡಿಕೊಡ್ತೀನಿ ನಾನು ಅವನಿಗೆ. ಅದರಲ್ಲೆಲ್ಲ ಏನೂ ಇದಿಲ್ಲ. ಇನ್ನು ಈ ಪಾಪು ಅಳಲ್ವಾ ನೈಟೆಲ್ಲ ಎದ್ದು ಅಂತ ಕೇಳಿದ್ರಿ ಒಬ್ಬರು. ಇಲ್ಲ, ಅವ್ನು ನೈಟೇನು ಎದ್ದೇಳೋದಿಲ್ಲ. 1-2 ಟೈಮ್ಸ್ ಎದ್ದಂತಾನೆ, ಹಂಗೆ ಕೊಸ ಅಂತಾನೆ ಹಾಲು ಕುಡ್ಕೊಂಡು ಮಲ್ಕೊಂಡ್ಬಿಡ್ತಾನೆ ಅಷ್ಟೇ. ತೊಂದರೆ ಏನೂ ಕೊಡ್ತಾಯಿಲ್ಲ ನನಗೆ, ಪರವಾಗಿಲ್ಲ, ಆರಾಮಾಗಿರ್ತಾನೆ. ಸ್ವಲ್ಪ ನಿದ್ದೆ ಎಲ್ಲ ಈಗೀಗ ಅವನದು ಏನಾಗುತ್ತೆ ಅಂದರೆ, ಮಕ್ಕಳದು ಒಂದೇ ಟೈಮಿಂಗ್ಸ್ ಇರಲ್ಲ, ದಿನ ಚೇಂಜ್ ಆಗುತ್ತೆ. ಮತ್ತು ಇನ್ನೊಂದೇನು ಮೇಯ್ನು ಅಂದರೆ, ಸರಿ ಕೊಡೋದೇ ನಾವು ಅದೇ ರೀಸನ್ಗೆ. ನೈಟು ನಿದ್ದೆ ಬರಲ್ಲ ಅವ್ರಿಗೆ. ಬರೀ ಹಾಲಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಇದ್ದರೆ ನಿದ್ದೆ ಬರಲ್ಲ ಮಕ್ಕಳಿಗೆ. ಹೊಟ್ಟೆ ತುಂಬಿದರೆ ಮಾತ್ರ ನಿದ್ದೆ ಬರೋದು. ಅದಕ್ಕೆ ನಾವು 7 ಗಂಟೆ ಅನ್ನಂಗೆ ಸರಿ ತಿನ್ನಿಸ್ಬಿಡ್ತೀವಿ. 1 ಸ್ಪೂನು, ಅದೊಂದು ಚೂರು ಅವ್ರಿಗೆ ಹೊಟ್ಟೆಲಿ ತುಂಬ್ದಂಗೆ ಇರುತ್ತೆ, ನಿದ್ದೆ ಮಾಡ್ತಾರೆ ಆರಾಮಾಗಿ. ಹಾಲು ಕುಡಿದು ಬರೀ ಸುಸು ಮಾಡಿಕೊಂಡ್ರೆ ಹೊರಟೋಗುತ್ತೆ, ಹಾಲಿಂದ ಏನಿರುತ್ತೆ ಅಂತಲೇ ನಮ್ಮ ಕಡೆ ಆಲ್ಮೋಸ್ಟ್ ಚೆನ್ನಾಗಿ ನಿದ್ದೆ ಮಾಡ್ತಾರೆ ಅಂತ ಸರಿ ಕೊಡೋದು. ಮಕ್ಕಳು ಚೆನ್ನಾಗಿ ನಿದ್ದೆ ಮಾಡಬೇಕು. ಮೇಯ್ನ್ ಅಂದರೆ ಮೈಗೆ ಎಣ್ಣೆ, ನೀರು, ಸ್ನಾನ ಮಾಡಿಸೋದು, ದಿನ ಎಣ್ಣೆ ಹಚ್ಚೋದು, ಮಸಾಜ್ ಮಾಡೋದು, ಇದು ಊಟ. ಅವ್ರಿಗೆ ಅದರಿಂದನೇ ಬೆಳವಣಿಗೆ, ಚೆನ್ನಾಗಿ ನಿದ್ದೆ ಬರಬೇಕು ಮಕ್ಕಳು, ಅದರಿಂದನೇ ಚೆನ್ನಾಗಿ ಬೆಳವಣಿಗೆ ಆಗೋದು ಅಂತ ನಮ್ಮ ಸೈಡ್ ಆ ಥರ ಮಾಡ್ತೀವಿ. ಮಾಡ್ದಲ್ಲಿರೋ ಅಂದರೆ ಅವ್ರವ್ರದ್ದು ಫಾಲೋ ಮಾಡ್ಕೊಂಬಂದಿರೋದು ಅವ್ರವ್ರಿಗೆ ಬಿಟ್ಟಿದ್ದು, ನಿಮ್ಮ ಇಷ್ಟ. ಇನ್ನು ಇದಿಷ್ಟು ನಾನು ಹೇಳಬೇಕಿತ್ತು. ಇನ್ನು ಎಷ್ಟೊಂದು ಕ್ವಶನ್ಸ್ ಇದ್ದಾವೆ. ನೀವು ಪಾಪುಗೆ ವೆಯ್ಟ್ ಕೇಳಿದ್ರಿ, ಎಷ್ಟು ತಿಂಗಳು ಅಂತ ಕೇಳಿದ್ರಿ. ಅವನಿಗೆ 4 ಕಂಪ್ಲೀಟ್ ಆಯಿತು. 3.5 ಇಂಜೆಕ್ಷನ್ ಇನ್ನೂ ಹಾಕ್ಸಿಲ್ಲ, ಯಾಕೆಂದರೆ ಇಲ್ಲಿ ಬಂದಮೇಲೆ ಹಾಕಿಸ್ಬೇಕಿತ್ತು. ಅವನಿಗೆ ಕೋಲ್ಡ್ ಆಯ್ತಲ್ಲ, ಕೋಲ್ಡ್ ಆದರೆ ಯಾವುದೇ ವ್ಯಾಕ್ಸಿನ್ ಹಾಕಲ್ಲ, ವಾಪಸ್ ಕಳಿಸ್ಬಿಡ್ತಾರೆ. ಅದಕ್ಕೆ ಅದೆಲ್ಲ ಕಳೆದ್ಮೇಲೆ ಹಾಕ್ಸೋಣ ಅಂತ. ಇವಾಗ ಎಲ್ಲ ಕ್ಲಿಯರ್ ಆಗಿದೆ, ಇನ್ನಿಲ್ಲ ಅವನಿಗೆ, ಒಂದು ವಾರನೇ ಆಯಿತು. ಹಾಕಿಸ್ತೀವಿ. ಆವಾಗ ವೆಯ್ಟ್ ಹೇಳ್ತೀನಿ ಎಷ್ಟಿದ್ದಾನೆ ಅಂತ ಅಂದ್ಬಿಟ್ಟು. ಸಂಡೇ, ಇವತ್ತು ಮಂಡೇದು ಇದು ಸಂಡೇ, ನಾನು ಅವನಿಗೆ ಇದಿತ್ತು, ಪುಷ್ಯ ನಕ್ಷತ್ರ ಇತ್ತು. ನನಗೆ ಡಾಕ್ಟ್ರು ಸಜೆಸ್ಟ್ ಮಾಡಿದರು. ನಾನು ಪ್ರೆಗ್ನೆನ್ಸಿಲೂ ಆಯುರ್ವೇದಿಕಲ್ಲಿ ಹೋಗಿ ಒಂದೊಂದು ಟಿಪ್ಸ್ ಕೊಡ್ತಿದ್ರು. ನಾನು ಚೆಕಪ್ ಮಾಡಿಸ್ಕೊಂಡು ಬರ್ತಿದ್ದೆ. ಚೆಕಪ್ ಅಂದರೆ ಏನಿಲ್ಲ, ಸುಮ್ಮನೆ ಹೇಳೋರು ಅಷ್ಟೇ, ಈ ಥರ ರಿಪೋರ್ಟ್ ನೋಡಿ ಚೆನ್ನಾಗಿದೆ, ಹಾಗೆ ಈ ಥರ ಇದ್ದರೆ ಈ ಥರ ಬೆಸ್ಟು ಅಂತ. ನನಗೆ ಯಾವುದೇ ಥರದಲ್ಲಿ ಮೆಡಿಸನ್ ಏನು ಕೊಟ್ಟಿರಲಿಲ್ಲ. ಅವರು ದಾಳಿಂಬೆ ಹಣ್ಣು ತಿನ್ನೋಕ್ಕೊಂದು ಸಜೆಸ್ಟ್ ಮಾಡಿದರು. ಈಗ ಯಾರ್ಯಾರು ಪ್ರೆಗ್ನೆಂಟ್ ಅವರು ಈ ವಿಡಿಯೋ ನೋಡ್ತಾ ಇದ್ದರೆ, ಪ್ಲೀಸ್ ಡೈಲಿ ಒಂದೊಂದು ತಪ್ಪದೆ ದಾಳಿಂಬೆ ಹಣ್ಣು ಟ್ಯಾಬ್ಲೆಟ್ ಹೆಂಗೆ ತೊಗೊತೀವಿ ಅಂತ ತೊಗೊತಿರೋ ಅದ್ರ ಬದಲು ದಾಳಿಂಬೆ ಹಣ್ಣು ತಿನ್ನಿ, ತುಂಬ 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 ಒಳ್ಳೆಯದು. ಇದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಹೇಳಿದರು ಡಾಕ್ಟ್ರು, ನಾನು ಅದಕ್ಕೆ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಅದು ಬಿಟ್ಟರೆ ಅದಕ್ಕೆ ಪಾಪುನ ಕರ್ಕೊಂಡೋದೆ, ಅವ್ರು ಸಿಕ್ಕಲಿಲ್ಲ. ಅವ್ರು ಆವಾಗಲೇ ಸಜೆಸ್ಟ್ ಮಾಡಿದರು, ಸ್ವರ್ಣಬಿಂದು ಪ್ರಾಶನ ಮಾಡಿಸಿ, ತುಂಬ ಒಳ್ಳೆಯದು ಅಂತ ಅಂದ್ಬಿಟ್ಟು. ಅದು ಎಷ್ಟೋ ಕಾಯಿಲೆಗೆ, ಅಂದರೆ ಅದನ್ನು ನಾನು ಡೀಟೇಲಾಗಿ ನೆಕ್ಸ್ಟು ಇನ್ನೊಂದು ಸತಿ ಹಾಕ್ಸೋಕ್ಕೋದಾಗ ಕೇಳಿಬಿಟ್ಟು ಹೇಳ್ತೀನಿ. ಅನೀಶಿಗೂ ಮತ್ತು ಪಾಪುಂಗೆ ಹಾಕಿಸ್ಕೊಂಡು ಬಂದೆ ಸಂಡೇ, ಅದೊಂದು ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ. ನೆಕ್ಸ್ಟು ಪುಷ್ಯ ನಕ್ಷತ್ರದಲ್ಲಿ ಕಂಪ್ಲೀಟ್ ಡೀಟೇಲಾಗಿ ಏನೇನು ಪ್ರಯೋಜನ ಅಂತ ನಾನು ನಿಮಗೆ ಹೇಳ್ತೀನಿ. ಪ್ಲೀಸ್ ನೀವು ಯಾರಾದರೂ ಇದ್ದರೆ ಸ್ವರ್ಣಬಿಂದು ಪ್ರಾಶನ ಮಾಡಿಸಿ, ತುಂಬ ಒಳ್ಳೆಯದು ಅಂತ ಅಂತಾರೆ ಡಾಕ್ಟ್ರು. ನಾನು ಅದನ್ನು ಗೂಗಲಲ್ಲಿ ತುಂಬ ಸರ್ಚ್ ಮಾಡಿ ಅವ್ರು ಹೇಳಿದ್ಮೇಲೆ ತಿಳ್ಕೊಂಡು, ಅವ್ರು ಹೇಳ್ತಾರೆ ಅಂತಲೇ ನಾನು ಡೈರೆಕ್ಟ್ ಹೋಗಿಲ್ಲ. ಅದಾದಮೇಲೆ ತುಂಬ ಗೂಗಲಲ್ಲಿ ಸರ್ಚ್ ಮಾಡಿ ಪುಷ್ಯ ನಕ್ಷತ್ರ ಸ್ವರ್ಣಬಿಂದು ಪ್ರಾಶನ ಅಂತ ಅವತ್ತಿನ ದಿನ ಮಾತ್ರ ಹಾಕ್ತಾರೆ. ಅದಕ್ಕೆ ಏನೇನು ಪ್ರಯೋಜನ, ಏನೇನು ಯೂಸ್ ಇದೆ ತಿಳ್ಕೊಂಡು, ನಂಬಿಕೆ ಇದ್ದರೆ ಹೋಗಿ ಹಾಕಿ. ನಾನು ಎಲ್ಲರಿಗೂ ಫೋರ್ಸ್ ಮಾಡ್ತಾ ಇಲ್ಲ, ಇದು ಯಾವುದೇ ಥರ ಪ್ರಮೋಷನು ಕೂಡ ಅಲ್ಲ. ಆಯುರ್ವೇದಿಕ್ ಕ್ಲಿನಿಕಲ್ಲಿ ಹಾಕ್ತಾರೆ, ವಿಚಾರಿಸ್ಬಿಟ್ಟು. ನೀವಿಲ್ಲಾಂದರೆ ಗೂಗಲಲ್ಲಿ ಸ್ವರ್ಣಬಿಂದು ಪ್ರಾಶನ ನಿಯರ್ ಮೀ ಅಂತ ಸರ್ಚ್ ಮಾಡಿದ್ರೂ ತೋರಿಸುತ್ತೆ, ನೋಡಿ ವಿಚಾರಿಸಿ ಹಾಕ್ಸಿ. ಇನ್ನು ಇದಿಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಕಡೆಯಿಂದ ಇದಿಷ್ಟು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ನಾನು ಹಾಕ್ಸಿದ್ರಿಂದ ನಾನು ಅದು ವಿಡಿಯೋ ಕ್ಲಿಪ್ ಮಿಸ್ ಆಯಿತು, ಮಾಡ್ಕೊಳಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ಹಾಕ್ಸೋಕ್ಕೆ ಹೋದರೆ ನಾನು ಪಾಪುನ ಕರ್ಕೊಂಡು ಖಂಡಿತ ಮಾಡ್ಕೊತೀನಿ. ನಂಗೆ ಅವ್ರು ಡಾಕ್ಟ್ರು ಮುಂಚೆನೇ ಸಜೆಸ್ಟ್ ಮಾಡಿದರು, ಪ್ರೆಗ್ನೆನ್ಸಿಲೇ ಮಿಸ್ ಮಾಡ್ದಂಗೆ ಹಾಕ್ಸಿ, ಅದು ತುಂಬ ಅಂದರೆ ತುಂಬ ಒಳ್ಳೆಯದು ಅಂತ. ಮೆಂಟಲ್ ಹೆಲ್ತ್ಗೆ ಒಳ್ಳೆಯದು, ಸ್ಪೀಚ್ ಡಿಲೇಗೆ ಒಳ್ಳೆಯದು,
ಆಮೇಲೆ ಒಂದು ಕಾನ್ಸಂಟ್ರೇಷನ್ ಬರುತ್ತೆ ಮಕ್ಕಳಿಗೆ. ಈಗ ತುಂಬ ಮೈಂಡ್ ಡಿಸ್ಟ್ರಾಕ್ಟ್ ಆಗೋದು ತುಂಬ ಕಾಮನ್. ತುಂಬ ಅವ್ರಿಗೆ ಆಪರ್ಚುನಿಟೀಸ್ ಇದೆ ಡಿಸ್ಟ್ರಾಕ್ಟ್ ಆಗೋಕ್ಕೆ. ಫೋನ್ ಇದೆ, ಟಿ ವಿ ಇದೆ, ಆಚೆ ಗೇಮ್ಸ್ ಇದ್ದಾವೆ, ಮತ್ತು ಹಂಗೆ ಸೋಷಿಯಲ್ ಮೀಡಿಯಾಸ್ ಇದ್ದಾವೆ, ಗೊತ್ತಲ್ಲ ಈಗಿನ ಕಾಲದ ಮಕ್ಕಳಿಗೆ. ಹಂಗಾಗಿ ಆ ಮೈಂಡ್ ಡಿಸ್ಟ್ರಾಕ್ಟ್ ಆಗೋದು ತಪ್ಪುತ್ತೆ, ಒಂದು ಕಾನ್ಸಂಟ್ರೇಷನ್ ಬರುತ್ತೆ. ಅದರಲ್ಲಿ ಮೇಯ್ನ್ ಫೋಕಸ್ ಆಗೋದೇ ಮೈಂಡ್ಗೆ, ಅದು ತುಂಬ ಯೂಸ್ ಆಗುತ್ತೆ. ಸೊ ನೋಡಿ, ನಾನು ಹೇಳ್ತೀನಿ ನನಗೆ ಗೊತ್ತಿರೋದನ್ನ. ಮತ್ತು ನೀವು ಇದರಲ್ಲೂ ಒಂದಷ್ಟು ಕ್ವಶನ್ಸ್ ಮಾಡಬೇಡಿ, ಆ ಥರ ಅಂದರೆ ನೆಗೆಟಿವ್ ಮಾತಾಡಬೇಡಿ. ನನಗೆ ಗೊತ್ತಿರೋದು ನಾನು ಹೇಳಿದ್ದಷ್ಟೇ, ಗೊತ್ತಿದ್ದು ಹೇಳ್ದಲ್ಲೇ ಇದ್ರೆ ತಪ್ಪಾಗುತ್ತೆ ಅಂತ. ನಾನು ಇದನ್ನು ತುಂಬ ವರ್ಷದಿಂದ ಕೇಳಿದ್ದೆ ಆಗ್ತಾರೆ ಅಂತ, ಆದರೆ ಒಂದು ನಂಬಿಕೆ ಅನ್ನೋದಿರಲಿಲ್ಲ. ಡಾಕ್ಟ್ರು ಎಲ್ಲ ಹೇಳಿದ್ಮೇಲೆ ನನಗೆ ನಂಬಿಕೆ ಬಂದಿದ್ದು. ಆಮೇಲೆ ನಾನು ಸರ್ಚ್ ಮಾಡಿದೆ, ಗೂಗಲಲ್ಲಿ ಸರ್ಚ್ ಮಾಡಿದೆ. ಹನಿಷನ್ಗೆ ಹಾಕಿಸ್ಬೇಕು ಅನ್ನೋದು ನನಗೆ ಆಸೆ ಇತ್ತು, ಆದರೆ ಅದ್ರ ಮೇಲೆ ಡೌಟು. 2 ಮಂತ್ಸಲ್ಲಿ ನಾನು ಹಾಕ್ಸಿಲ್ಲ, ನನಗೆ ಅವಾಗಿಂದನೇ ಗೊತ್ತಿತ್ತು ಇದ್ರ ಬಗ್ಗೆ, ಆದರೆ ಕ್ಲಾರಿಟಿ ಇರಲಿಲ್ಲ. ಹೋಗಿ ಕೇಳಿ ಮಾಡೋ ಅಷ್ಟೊಂದು ಧೈರ್ಯನೂ ಇರಲಿಲ್ಲ. ಮತ್ತು ಆಮೇಲೆ ಗೂಗಲಲ್ಲೆಲ್ಲ ಸರ್ಚ್ ಮಾಡಿ ಡಾಕ್ಟ್ರನ್ನು ಅವರೇ ನನಗೆ ಸಜೆಸ್ಟ್ ಮಾಡಿದ್ಮೇಲೆ, ನಾನು ಕೇಳಲಿಲ್ಲ, ಅವರೇ ಸಜೆಸ್ಟ್ ಮಾಡಿದ್ಮೇಲೆ ನಾನು ಈ ಪಾಪು ಪ್ರೆಗ್ನೆನ್ಸಿಲಿ ತೋರಿಸ್ಬೇಕಾದ್ರೆ ಈಗ ಸ್ವಲ್ಪ ಡಾಕ್ಟ್ರು ನನಗೆ ಫ್ರೆಂಡ್ ಆಗಿಬಿಟ್ಟಿದ್ದಾರೆ. ನಾನು ಹೋದರೆ ಗುರ್ತಿಸ್ತಾರೆ, ಜಯಶ್ರೀ ಚೆನ್ನಾಗಿದೆಯಾ ಅಂತ ಮಾತಾಡಿಸ್ತಾರೆ, ಪಾಪು ಚೆನ್ನಾಗಿದ್ದಾನೆ ಎಲ್ಲ ಕೇಳ್ತಾರೆ. ಹಾಗಾಗಿ ಅವರು ಹೇಳಿದ್ರು ಅಷ್ಟೇ, ಅವರು ಫೋರ್ಸಬಲಿ ಎಲ್ಲ ಏನೂ ಇದು ಮಾಡಿಲ್ಲ, ಹಂಗೆ ಹೇಳಿದ್ರು ಈ ಥರ ಇದೆ, ನಾನು ಹೇಳ್ತಾ ಇದ್ದೀನಿ ಆಕ್ಸಮ್ಮ ತುಂಬ ಒಳ್ಳೆಯದು ಅಂತ. ಅದಕ್ಕೋಸ್ಕರ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇರೋದು. ಪ್ಲೀಸ್ ನೀವು ವಿಚಾರಿಸ್ಬಿಟ್ಟು ಒಂದು ಕ್ಲಾರಿಟಿ ತೊಗೊಂಡು ಹಾಕ್ಸಿ. ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ, ಸ್ವಲ್ಪನಾದ್ರೂ ಚೆನ್ನಾಗಿದೆ ಅಂತ ನನ್ನ ಪ್ರಯತ್ನ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಇನ್ನೂ ಒಳ್ಳೊಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಒಳ್ಳೇದಾಗಲಿ ಎಲ್ರಿಗೂ ಅಂತ ಕೇಳ್ಕೊತೀನಿ. ಎಲ್ರಿಗೂ ಒಳ್ಳೇದಾಗಲಿ. ಇನ್ನೂ ಒಳ್ಳೊಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ ನಿಮಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಈ ವಿಡಿಯೋ ಹೇಗೆ ಅನಿಸ್ತು ಅಂತ ತಪ್ಪದೆ ಕಮೆಂಟ್ ಮಾಡಿ ಹೇಳಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.